ಅಘಲೆಯ ಗ್ರಾಮಕ್ಕೆ ಸಿಎಂ ಆಗಮಿಸಿದ್ದಾರೆ. ಅಘಲೆಯ ಕೆರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ತಮ್ಮ ತವರು ನೆಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ಗ್ರಾಮ ವಾಸ್ತವ್ಯ ಮಾಡುವಂತದ್ದು ಸಾಕಷ್ಟು ಪ್ಲಾನ್ ಇದೆ. ಅದೆಲ್ಲಕ್ಕೂ ಮುಂಚೆ ಮಂಡ್ಯ ಜಿಲ್ಲೆಯ ಹಲವು ಭಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದೀಗ ಮಂಡ್ಯದ ಅಘಲೆಯ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅಲ್ಲಿನ ಕೆರೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕಿನ ಗ್ರಾಮ ಇದು. ಇಲ್ಲಿಗೆ ಸಿಎಂ ಆಗಮಿಸಿದ್ದಾರೆ. ಮೃತ ರೈತ ಸುರೇಶ್ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಸೆಲ್ಫಿ ವಿಡಿಯೋ ಮಾಡಿ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ನನ್ನ ಅಂತ್ಯಕ್ರಿಯೆಗೆ ಬರಲೇಬೇಕು ಅಂತ ಕೂಡ ಹೇಳಿದ್ದ. ಕೆರೆ ತುಂಬಿಸಿ ಅಂತ ವಿಡಿಯೋದಲ್ಲಿ ಈತ ಮನವಿ ಮಾಡಿದ್ದ. ಇದೀಗ ಆ ಕೆರೆಯನ್ನ ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೃತ ರೈತನ ಮನವಿಯಂತೆ ಬರಡಾದ ಕೆರೆ ವೀಕ್ಷಣೆ ತುಂಬಿಸೋದಕ್ಕೆ ಹೋಗಿದ್ದಾರೆ. ಐಬಿ ಒಳಗೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಎಲ್ಲ ಮಾಹಿತಿಯನ್ನು ತರಿಸಿದ್ದೇನೆ. ಯಾಕೆಂದ್ರೆ ಇದ್ರಲ್ಲಿ ವಾಸ್ತವಾಂಶ ಹೇಳ್ತಾ ಇದ್ದೇನೆ. ಇಲ್ಲಪ್ಪ, ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದೀರಿ ನೀವು ಅಧಿಕಾರಿಗಳು, ಆದ್ರೆ ನಾವು ಹೊರಗಡೆ ಟೀಕೆ ಮಾಡ್ಬೇಕಲ್ಲ ಸರ್ಕಾರನ. ಒಂದೆರಡು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೋಬೇಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಐಬಿ ಒಳಗೆ ಕೂರಿಸ್ಕೊಂಡು ಹೇಳ್ತಾರಂತೆ. ಇಲ್ಲಿ ಹೊರಗಡೆ ಈ ಡ್ರಾಮಾ ಆಡ್ತಾರೆ. ಡ್ರಾಮಾ ಆಡ್ತಿರೋದು ಈ ಬಿಜೆಪಿ ಅವರು. ಇದನ್ನ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ನಾನು ಇತ್ತೀಚೆಗೆ ನಿಮ್ಗಳ ಜೊತೆ ಮಾತನಾಡೋದು ನಿಲ್ಲಿಸ್ಬಿಟ್ಟಿದ್ದೇನೆ. ನನ್ನ ಮನಸ್ಗೂ ನೋವಿದೆ ನನಗೆ. ಯಾಕೆಂದ್ರೆ ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಪ್ರಾಮಾಣಿಕವಾದಂತ ಕಾಳಜಿ ಹೊಂದಿರೋನು ನಾನು ಬಡವರನ್ನ ಪ್ರತಿದಿನ ಎಷ್ಟು ಜನ ನೋಡ್ತೀನಿ ಅಂತಕ್ಕಂಥದ್ದು ಪಾಪ ಬಿಜೆಪಿ ನಾಯಕರಿಗೆ ಬಂದು ನೋಡಬೇಕು. ಅದರಿಂದ ಇವತ್ತು ನಾನು ಹಳ್ಳಿಲಿ ವಾಸ್ತವ್ಯ ಮಾಡ್ತೀನಿ, ಅಲ್ಲೂ ಮಾಡಬೇಡಿ ಅಂತಾರೆ. ಅದೆಲ್ಲ 5 ಸ್ಟಾರ್ ಹೋಟೆಲ್ ಇರ್ತೀಯಾ ಅಂತಾರೆ. ನಾನು 5 ಸ್ಟಾರ್ ಹೋಟ್ಲು ನೋಡಿದ್ದೀನಿ, ಗುಡಿಸ್ಲು ನೋಡಿದ್ದೀನಿ, ಅದರಲ್ಲೇ ಬದುಕಿರೋದು ನಾನು. ಇವರಿಂದ ನಾನು ಯಾವ ರೀತಿ ಬದುಕಬೇಕು ಅನ್ನೋದ ಬಿಜೆಪಿ ನಾಯಕರಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ನಿನ್ನೆ ರಾತ್ರಿ 11 ಗಂಟೆಗೆ ನಾನು ಚನ್ನಪಟ್ಟಣದ ಹಳ್ಳಿಗಳ ಕಾರ್ಯಕ್ರಮ ಮುಗಿಸಿ ಬಂದಾಗ ನಮ್ಮ ಹುಡುಗ ನನಗೆ ಆ ವಿಡಿಯೋ ತೋರಿಸ್ತಾ ಸೆಲ್ಫಿನ. ಅದು ನೋಡಿ ರಾತ್ರಿ 11 ಗಂಟೆಗೆ ನಾನು ನಾರಾಯಣಗೌಡರಿಗೆ ಫೋನ್ ಮಾಡಿದೆ. 11:30 12 ಗಂಟೆ ಇರೋದು. ಇಲ್ಲ, ಆ ವಿಡಿಯೋ ನೋಡಿದಾಗ ನನಗೆ ನಿಜಕ್ಕೂ ತುಂಬಾ ಮನಸ್ಸಿಗೆ ಆಘಾತ ಆಗಿದೆ. ಆ ಕುಟುಂಬದ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನೆಲ್ಲ ಕೇಳಿ ನಾನು ಬೆಳಗ್ಗೆ ಇಲ್ಲಿ ಬಂದ. ಯಾಕೆಂದ್ರೆ ಇವತ್ತು ಮತ್ತೆ ನಾನು ಚನ್ನಪಟ್ಟಣದ ಹಳ್ಳಿಗಳ ಕಾರ್ಯಕ್ರಮ ಹಾಕೊಂಡಿದ್ದೇನೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಇವತ್ತು ಈ ಹಳ್ಳಿಗೆ ಬಂದು ಆ ಕುಟುಂಬದ ಪರಿಸ್ಥಿತಿಗಳನ್ನು ಕೇಳಿ ಏನಾದ್ರು ಒಂದು ಪರಿಹಾರ ಕೊಟ್ಟು ಹೋಗ್ಬೇಕು ಅಂತ ಏನು ಬಂದಿದ್ದೇನೆ. ನನ್ನ ನಾಡಿನ ರೈತರಿಗೆ ಮನವಿ ಮಾಡ್ತೇನೆ. ಇವತ್ತು ಗ್ರಾಮ ವಾಸ್ತವ್ಯದ ಇವತ್ತು ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಗ್ರಾಮ ವಾಸ್ತವ್ಯದ ಪರಿಣಾಮ ಏನು ಅನ್ನೋದು ಟೀಕೆ ಮಾಡೋದು ಬೇರೆ, ಅದರಿಂದ ಎಷ್ಟು ಅನುಕೂಲಗಳಾಗಿದೆ ಅನ್ನೋದು ನನಗೆ ಗೊತ್ತಿದೆ. ನನಗೆ ಇವತ್ತು ಗ್ರಾಮ ವಾಸ್ತವ್ಯದ ಮುಖಾಂತರ ನಿಮ್ಗಳ ಗಮನಕ್ಕೆ ತರೋದು ನಾನು ಮೊನ್ನೆ ಯಾವುದೊಂದು ಪತ್ರಿಕೆಯಲ್ಲಿ ನೋಡಿದೆ, ನಾನು ಇಂಗ್ಲಿಷ್ ಪತ್ರಿಕೆನಲ್ಲಿ, ಯಾವುದೋ ಬಿಸ್ನೆಸ್ ಲೈನ್ನಲ್ಲಿ ಮರಾಠವಾಡ ಅಂತ ಹೇಳಿ. ಇದೇನಿದೆ ಭಾಗ ಮಹಾರಾಷ್ಟ್ರದಲ್ಲಿ ಸರ್ಕಾರ ಅಲ್ಲಿ ಆ ಭಾಗದಲ್ಲಿ ನೀರಿನ ಕೆಲಸ ಮಾಡಿಲ್ಲ. ಒಂದು ರೀಜನ್ ಅಲ್ಲಿ ಆ ಊರ ಹೆಸರು ಮರ್ತಿದ್ದೀರಿ, ಪಂಚಾಯತಿ. ಆ ರೀಜನ್ ಅಲ್ಲಿ ರೈತರೇ ಒಂದುಗೂಡ್ಕೊಂಡು ಮಳೆಗಾಲದಲ್ಲಿ ನೀರನ್ನ ಶೇಖರಣೆ ಮಾಡಿ ಯಾವೊಂದು ಆ ಒಂದು ಪಂಚಾಯತಿನಲ್ಲಿ ಮಹಾರಾಷ್ಟ್ರದ ಒಂದು ಹಳ್ಳಿ ವರ್ಷಕ್ಕೆ 45-50 ಲಕ್ಷ ಸಂಪಾದನೆ ಮಾಡ್ತಾ ಇದ್ರು. ವರ್ಷಕ್ಕೆ ಎಂಟೈರ್ ಭಾಗದಲ್ಲಿ ರೈತರುಗಳು ಕೃಷಿ ಆಧಾರದ ಮೇಲೆ ಎಷ್ಟೋ ಜನ ಗುಳೆ ಹೋಗಿದ್ದಾರಂತೆ. ಅಂತ ಊರಿನಲ್ಲಿ ಈಗ ಜನಗಳೇ ಬುದ್ಧಿವಂತರಾಗಿ ನೀರನ್ನ ಮಳೆಗಾಲದಲ್ಲಿ ಶೇಖರಣೆ ಮಾಡಿ ಇವತ್ತು ಅವ್ರ ಬೆಳೆಯ ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಂಡಿದ್ರಿಂದ ಇವತ್ತು 60-70 ಕೋಟಿ ಆದಾಯ ತೆಗಿತಾ ಇದ್ದಾರೆ. ಆ ಪತ್ರಿಕೆಯಲ್ಲಿ ಓದಿದ ತಕ್ಷಣ ನಮ್ಮ ಅಧಿಕಾರಿಗಳನ್ನು ಕಳಿಸಿದೆ, ನಮ್ಮ ವಾರ್ತಾ ಇಲಾಖೆ ಅಧಿಕಾರಿಗಳನ್ನು ಕಳಿಸಿ ವಿಡಿಯೋ ಮಾಡಿಸಿ ತರಿಸಿದ್ದೇನೆ. ಇವತ್ತು ನಾನು ಹೋಗ್ತಕ್ಕಂಥ ಹಳ್ಳಿಗಳಲ್ಲಿ ರಾತ್ರಿ ಆ ಒಂದು ಡಾಕ್ಯುಮೆಂಟರಿಯಲ್ಲಿ ತರಿಸಿದ್ದೇನೆ. ಹಳ್ಳಿ ಜನಗಳ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತ ಸುರೇಶ್, ಆತನ ವಿಡಿಯೋ ಒಂದ್ ಕಡೆ, ಮತ್ತೊಂದ್ ಕಡೆ ಆತನ ಕುಟುಂಬಸ್ಥರು ಯಾವ ರೀತಿ ಸಂಕಟ ಪಡ್ತಾ ಇದ್ದಾರೆ ಅಂತ. ಇದು ಯಾವ ಕಾರಣಕ್ಕೂ ಒಳ್ಳೆ ಮಾದರಿ ಅಲ್ಲ. ರೈತರು ಹೀಗೆ ಮಾಡೋದು ಯಾವ ಕಾರಣಕ್ಕೂ ಇದು ಸರಿಯಾದಂತ ಒಂದು ವಿಚಾರ ಅಲ್ಲ. ಮುಖ್ಯಮಂತ್ರಿಗಳು ಮಂಡ್ಯಕ್ಕೆ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿನ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ, ಈ ರೈತನ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ಸರಿಯಾದ ರೀತಿ ಅಲ್ಲ ಅಂತ ಇಬ್ಬರದ್ದು ಕೂಡ ನಾಗರಿಕರ ಕಡೆಯಿಂದ, ರೈತರ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಇಂಥ ಒಂದು ಪದ್ಧತಿನ ಹೋಗ್ಲಾಡ್ಸೋದಕ್ಕೆ ಕೈ ಜೋಡಿಸಬೇಕಾಗತ್ತೆ.
ಯಾಕೆ ಹೀಗಾಯ್ತು ಅನ್ನೋದನ್ನ ಬಹುಶಃ ಮತ್ತೊಂದ್ಸರಿ ಯೋಚನೆ ಮಾಡ್ತವ ಸರ್ಕಾರಗಳು. ಕೆರೆ ಪಕ್ಕನೆ ಗದ್ದೆ, ಇಲ್ಲಿ ಊರ್ ಪಕ್ಕ ಭತ್ತ, ಇಲ್ಲಾಂದ್ರೆ ತರಕಾರಿ, ನೀರಿದ್ದಾಗ ತರಕಾರಿ. ಒಂದು ಕೆರೆ ತುಂಬಿಸುವ ವಿಚಾರ ಒಬ್ಬ ರೈತನ ಆತ್ಮಹತ್ಯೆಗೆ ಕಾರಣ ಆಗುತ್ತೆ ಅಂದ್ರೆ ಇದಕ್ಕಿಂತ ದುರಂತ ಇನ್ನೇನಾದ್ರೂ ಇದೆಯಾ? ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ, ಬಹಳ ಸಂತೋಷದ ವಿಚಾರ. 70 ವರ್ಷ ನಾನು ದೇಶ ಆಳಿದ್ದೇನೆ, ಇಲ್ಲ ನಮ್ಮ ಕುಟುಂಬ ಆಳಿದೀವ? ಈ ರಾಜ್ಯ ಆಳಿರೋದು ಯಾರು? ಯಾವುದೋ 24 ವರ್ಷ 3 ವರ್ಷ ದೇವೇಗೌಡರು 60 ವರ್ಷದ ಜೀವನದಲ್ಲಿ ಈ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಪದವಿ ಒಂದು 18 ತಿಂಗಳು, ಒಂದು ನೀರಾವರಿ ಮಂತ್ರಿಗಳಾಗಿ ಒಂದು 3-4 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಅಲ್ಲೂ ಅವ್ರು ನಡೆದ ಈ ರೈತ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಈತನ ಮನೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಇಂಥ ಪರಿಸ್ಥಿತಿಗೆ ಕೃಷಿ ಯಾಕೆ ಬಂತು? ಎಲ್ಲ ಆಡಳಿತಗಾರರು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಈ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಇನ್ನು ಈ ಆಗ್ಲೇಯ ಗ್ರಾಮದಲ್ಲಿ ಕೆರೆಗಳ ವೀಕ್ಷಣೆ ಮಾಡಿದ್ರು.